ಚಿತ್ರದುರ್ಗದಲ್ಲಿ ಪತ್ತೆಯಾಗಿದ್ದಂಥ 5 ಅಸ್ಥಿ ಪಂಜರಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಬಸವೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ನಡೆಸಲಾಗಿರುವಂತಹ ಮರಣೋತ್ತರ ಪರೀಕ್ಷೆ ಇದು. ಕೆಲವೇ ಹೊತ್ತಿನಲ್ಲಿ ಕಳೆಬರಹವನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಹಸ್ತಾಂತರದ ಬಳಿಕ ಜೋಗಿಮಟ್ಟಿಯಲ್ಲಿ ಶವ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ರೆಡ್ಡಿ ಸಂಪ್ರದಾಯದಂತೆ ಮುಕ್ತಿಧಾಮದಲ್ಲಿ ಶವ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಈಗಾಗಲೇ 5 ಅಸ್ಥಿ ಪಂಜರಗಳ ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಸಾಕಷ್ಟು ನಿಗೂಢವಾಗಿರುವುದು, ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತಹ ಒಂದು ಪ್ರಕರಣ ಇದು. ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿ. ಪ್ರಾಥಮಿಕವಾಗಿ ಏನಾದರೂ ಡೀಟೇಲ್ಸ್ ಲಭ್ಯವಾಗಿದೆಯಾ ತಮಗೆ ಮರಣೋತ್ತರ ಪರೀಕ್ಷೆ ಬಗ್ಗೆ? ವಿದ್ಯಾಶ್ರೀ, ಈಗಾಗಲೇ ಚಿತ್ರದುರ್ಗದಲ್ಲಿ ಈ ಒಂದು ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರಗಳು ಸಿಕ್ಕಂತಕ್ಕಂಥ ಈ ಪ್ರಕರಣ ಸಂಬಂಧ ಈಗಾಗಲೇ 5 ಕಳೆಬರಗಳನ್ನ ನಿನ್ನೆ ತಾನೇ ಅವರು FSL ವರದಿಯ ಒಂದು FSL ವೈದ್ಯಾಧಿಕಾರಿಗಳು ಬಂದ ನಂತರ ಅವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬಸವೇಶ್ವರ ಹಾಸ್ಪಿಟಲ್ ಇರ್ತಕ್ಕಂತಹ ಒಂದು ಶವಾಗಾರಕ್ಕೆ ಕಳಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ವೈದ್ಯಾಧಿಕಾರಿಗಳು ಆಗಮಿಸಿ ಆ ಒಂದು ಕಳೆಬರಗಳ ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಈ ವರದಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇನ್ನೇಕೆ ವೈದ್ಯಾಧಿಕಾರಿಗಳು ಅದಕ್ಕೆ ಅಂಕಿತವನ್ನ ಹೇಳಬೇಕು. ವೈದ್ಯಾಧಿಕಾರಿಗಳು ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಇನ್ನೂ ಕೊಡಬೇಕಾಗಿದೆ. ಹಾಗಾಗಿ ಈಗ ಆ ಒಂದು ಎಲ್ಲಾ ಪರೀಕ್ಷೆಗಳನ್ನು ನಡೆಸಿದ ನಂತರ ಆ ಒಂದು ಕಳೆಬರಗಳೇನಿವೆ 5 ಕಳೆಬರಗಳು ಅವುಗಳನ್ನ ಈಗ ಅವರ ಸಂಬಂಧಿಕರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನ ಸದ್ಯ ವೈದ್ಯಾಧಿಕಾರಿಗಳು ಮಾಡಿದ್ದಾರೆ. ಆಲ್ರೆಡಿ ಸ್ಥಳದಲ್ಲಿ ಬಡಾವಣೆ ಪೊಲೀಸರು ಕೂಡ ಆಗಮಿಸಿದ್ದು ಈ ಒಂದು ಶವ ಏನು ಸಿಕ್ಕಿದೆ 5 ಕಳೆಬರಗಳು ಇವುಗಳ ಅಂತಿಮ ಸಂಸ್ಕಾರಕ್ಕೂ ಕೂಡ ಈಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ರೆಡ್ಡಿ ಸಂಪ್ರದಾಯದಂತೆ ಚಿತ್ರದುರ್ಗ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಜೋಗಿಮಟ್ಟಿ ರಸ್ತೆಯಲ್ಲಿರ್ತಕ್ಕಂಥ ಹಿಂದೂ ಚಿತಾಗಾರದಲ್ಲಿ ಈ ಒಂದು ಅಂತಿಮ ಸಂಸ್ಕಾರ ಅಂದ್ರೆ ನಡೆಯಲಿದೆ. ಹಾಗಾಗಿ ಈ ಹಿನ್ನೆಲೆ ಸಾಕಷ್ಟು ಅವರ ಕುಟುಂಬಸ್ಥರು ಕೂಡ ದೂರದ ಊರುಗಳಿಂದ ಕೂಡ ಈಗಾಗಲೇ ಆಗಮಿಸಿದ್ದು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ವೈದ್ಯಾಧಿಕಾರಿಗಳು ಏನು 5 ಕಳೆಬರಗಳನ್ನ ಹಸ್ತಾಂತರ ಮಾಡಿದ ತಕ್ಷಣ ಶವಾಗಾರದಲ್ಲಿ ಈಗ ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಅಂತಿಮ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಅಂತ ಸದ್ಯಕ್ಕೆ ಕುಟುಂಬದ ಮೂಲಗಳು ಈ ಒಂದು ಮಾಹಿತಿಯನ್ನ ತಿಳಿಸಿರ್ತಾರೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.